ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಎಸ್ ಆನಂದಮೂರ್ತಿ. ಇವತ್ತಿನ ಟಾಪಿಕ್ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ಸ್. ಸ್ನೇಹಿತರೆ, ನಾವೆಲ್ಲ ಜೀವನಕ್ಕೋಸ್ಕರ ಸಂಪಾದನೆ ಮಾಡ್ತೀವಿ. ಕೆಲವು ಸಂಪಾದನೆ ಮೂಲ ಸಂಬಳ ಇರುತ್ತೆ, ಕೆಲವರಿಗೆ ವ್ಯಾಪಾರ ಇರುತ್ತೆ, ಇನ್ನು ಕೆಲವರಿಗೆ ಬಾಡಿಗೆ ಇರ್ಬೋದು. ಮೂಲ ಆದಾಯ ಏನೇ ಇದ್ದರೂ ನಾವು ಅದನ್ನು ನಮ್ಮ ಜೀವನಕ್ಕೆ ಉಪಯೋಗಿಸ್ಕೊತೀವಿ ಅಲ್ವ ಸ್ನೇಹಿತರೆ. ಹೀಗೆ ಕೆಲವು ಸಲ ಏನಾಗುತ್ತೆ, ನಮಗೆ ನಾವು ಸಂಪಾದನೆ ಮಾಡೋದಕ್ಕಿಂತ ಕಡಿಮೆ ನಾವು ಖರ್ಚು ಮಾಡ್ತೀವಿ. ಮಾಡಲೇಬೇಕು, ಅದೇ ಸರಿಯಾದ ಕ್ರಮ. ಹೀಗೆ ಖರ್ಚಾದ ಕೆಲವು ಹಣವನ್ನು ನಾವು ಉಳಿತಾಯ ಅಂತ ಕರಿತೀವಿ. ಹಾಗಿದ್ದರೆ ಈ ಉಳಿತಾಯ ಹಣನ ನಾವು ಏನು ಮಾಡಬೇಕು? ಹಾಗೆ ಸುಮ್ಮನೆ ಇಟ್ಟರೆ ಸಾಕಾ? ಇಲ್ಲ ಸ್ನೇಹಿತರೆ, ನೋಡಿ, ನಾವು ಕಷ್ಟಪಟ್ಟು ಕೆಲಸ ಮಾಡೋದು ಏನಕ್ಕೆ? ಹಣ ಸಂಪಾದನೆಗಾಗಿ. ನಾವು ಹೇಗೆ ಕಷ್ಟಪಡ್ತೀವೋ, ಹಣಕ್ಕೋಸ್ಕರ ಕಷ್ಟಪಡ್ತೀವೋ, ಒಂದು ಹಂತದ ನಂತರ ಹಣ ನಮಗೋಸ್ಕರ ಕಷ್ಟಪಡಬೇಕು. ಅರ್ಥ, ನಾವು ಕೆಲಸ ಮಾಡೋದು ಹಣಕ್ಕೋಸ್ಕರ ಆದರೆ ಒಂದು ಹಂತದ ನಂತರ ಹಣ ನಮಗೋಸ್ಕರ ಕೆಲಸ ಮಾಡಬೇಕು. ಅದನ್ನೇ ಮಾಡೋದು ಹೂಡಿಕೆಯಿಂದ. ಈ ರೀತಿಯಾಗಿ ಹೂಡಿಕೆ ಮಾಡಿದ ಹಣ ನಮಗೋಸ್ಕರ ಸಂಪಾದನೆ ಮಾಡುತ್ತೆ. ಆದರೆ ಆ ಹೂಡಿಕೆನ ಎಲ್ಲಿ ಮಾಡಬೇಕು, ಅದು ಎಷ್ಟು ಸಂಪಾದನೆ ಮಾಡಬೇಕು ನಿರ್ಧಾರನ ನಾವೇ ತಗೋಬೇಕು. ಇದೆಲ್ಲ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ತಿಳ್ಕೊಳ್ಳೋಣ, ಹೂಡಿಕೆನ ಯಾವಾಗ ಶುರು ಮಾಡಬೇಕು? ಅಂದರೆ ಚಿಕ್ಕ ವಯಸ್ಸಲ್ಲಿ ಶುರು ಮಾಡಬೇಕಾ, ನನ್ನ ಕೆಲಸ ಆದಮೇಲೆ ಶುರು ಮಾಡಬೇಕಾ, ಅಥವಾ ನನ್ನ ಜವಾಬ್ದಾರಿ ಮುಗಿದ ನಂತರ ಶುರು ಮಾಡಬೇಕಾ? ನಿಮಗೆಲ್ಲ ನೆನಪಿರ್ಬೇಕು ಸ್ನೇಹಿತರೆ, ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಕೈಗೆ ಎಲ್ಲರಿಗೂ ಒಂದು ಪಿಗ್ಗಿ ಬ್ಯಾಂಕ್ ಕೊಡೋರು. ₹1 ಕಾಯಿನು, ₹2 ಕಾಯಿನು ಅಥವಾ 50 ಪೈಸೆ ಕಾಯಿನ್ ಕೊಟ್ಟಾಗ ನಾವೆಲ್ಲ ಅದನ್ನು ಶೇಖರಣೆ ಮಾಡ್ತಾಯಿದ್ವಿ. ಇದರ ಮೂಲ ಉದ್ದೇಶ ಏನಾಗಿತ್ತು ಅಂದರೆ, ನಮಗೆ ಉಳಿತಾಯದ ಪ್ರವೃತ್ತಿ ಬೆಳೀಲಿ ಅಂತ. ಅದರ ಅರ್ಥ, ಉಳಿತಾಯಕ್ಕೆ ವಯಸ್ಸು ನಮ್ಮದು ಚಿಕ್ಕ ವಯಸ್ಸಿಂದಲೇ ಶುರುವಾಗಿದೆ. ಅದಕ್ಕೆ ಯಾವುದೇ ಥರ ವಯಸ್ಸಿನ ಮಿತಿ ಇಲ್ಲ. ಆದರೆ ನಾವೆಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಒಳ್ಳೆಯದು. ಹಾಗಿದ್ದರೆ ಉಳಿತಾಯನ ಒಂದೇ ಸಲ ಮಾಡಬೇಕಾ? ಖಂಡಿತ ಅಲ್ಲ ಸ್ನೇಹಿತರೆ. ಉಳಿತಾಯ ಯಾವಾಗಲೂ ನಿರಂತರವಾಗಿರಬೇಕು. ತಿಂಗಳಲ್ಲೋ ವರ್ಷದಲ್ಲೋ ಒಂದು ಸಲ ಉಳಿತಾಯ ಮಾಡಿ ಉಳಿತಾಯ ಅಂತ ಹೇಳೋದಲ್ಲ. ನನ್ನ ಆದಾಯದ ಒಂದು ಅಂಶನ ಉಳಿತಾಯ ನಾವು ಮಾಡಲೇಬೇಕು. ಹಾಗೆ ಮಾಡಿದ ಉಳಿತಾಯನ ಹಣವನ್ನು ನಾವು ಹೂಡಿಕೆ ಮಾಡಲೇಬೇಕು. ನಾವು ಹೂಡಿಕೆ ಮಾಡೋ ಉದ್ದೇಶ ಏನು? ಉದ್ದೇಶ ಏನಂದರೆ, ನಾವು ಹಾಗೆ ಉಳಿತಾಯ ಮಾಡಿದ ಹಣ ಹಾಗೆ ಐಡೆಲ್ಲಾರಕ್ಕೆ ಬಿಡದೆ ಅದೂ ಸಹ ಹಣ ಸಂಪಾದನೆ ಮಾಡಬೇಕು. ಇದು ಒಂದು ರೀಸನ್. ಆದರೆ ಇವತ್ತಿನ ದಿನದಲ್ಲಿ ಗೊತ್ತಲ್ಲ ನಿಮಗೆ ಸ್ನೇಹಿತರೆ, ಯಾರ ಭವಿಷ್ಯನೂ ನಿಶ್ಚಿತ ಇಲ್ಲ, ಅನಿಶ್ಚಿತತೆ ತುಂಬಾ ಇದೆ. ಹಾಗಾಗಿ ಭವಿಷ್ಯಕ್ಕೋಸ್ಕರ ನಾವು ಹೂಡಿಕೆ ಮಾಡಬೇಕಾಗುತ್ತೆ. ಅಥವಾ ಕೆಲವು ಸಲ ಏನಾಗುತ್ತೆ, ನಮಗೆ ಒಂದು ಸ್ಪೆಸಿಫೈಡ್ ಗೋಲ್ ಅಂತ ಇರುತ್ತೆ. ಅಂದರೆ ಈಗ ನನಗೆ ಇವತ್ತೊಂದು ದಿನ ಈ ದಿನ ಯಂಗ್ಸ್ಟರ್ಸಲ್ಲಿ ಒಂದು ಟೂರ್ಗೆ ಹೋಗೋದಿರ್ಬೋದು, ಒಂದು ಕಾರ್ಗಿರ್ಬೋದು, ಈ ಥರ ಒಂದು ಆಗ್ಬೋದು. ಜೊತೆಗೆ ಕೆಲವು ಲಾಂಗ್ ಟರ್ಮ್ ಇರ್ಬೋದು. ಅಂದರೆ ಮದುವೆ ಇರ್ಬೋದು, ಮಕ್ಕಳ ಮದುವೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಮನೆ ಇರ್ಬೋದು. ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಉಳಿತಾಯ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಹತ್ವ ಉದ್ದೇಶ ಏನು ಅಂತಂದರೆ, ಅದು ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗ್. ಇದರ ಎಲ್ಲದರ ಬಗ್ಗೆ ವಿವರವಾಗಿ ನಾವು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀವಿ. ಹಾಗಿದ್ದರೆ ಸ್ನೇಹಿತರೆ, ನಾವು ಹೂಡಿಕೆ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮಾಡಬೇಕು? ಮೊದಲನೇದಾಗಿ, ನಾವು ಎಲ್ಲಿ ಹೂಡಿಕೆ ಮಾಡ್ತೀವೋ ಆ ಅಸೆಟ್ ಕ್ಲಾಸ್ನ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ನೋಡಬೇಕು. ಅಥವಾ ಆ ಇನ್ವೆಸ್ಟ್ಮೆಂಟ್ಸ್ನ ಮ್ಯಾನೇಜ್ ಯಾರು ಮಾಡ್ತಾ ಇದ್ದಾರೆ, ಅಥವಾ ಅದ್ರ ಬಗ್ಗೆ ಹಿನ್ನೆಲೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ಕಾಸ್ಟ್ ಬೆನಿಫಿಟ್, ಅಂದರೆ ನನಗೆ ಇಲ್ಲಿ ಹೂಡಿಕೆ ಮಾಡೋದ್ರಿಂದ ನನಗೆ ಏನು ಖರ್ಚಾಗುತ್ತೆ ಮತ್ತು ಇದರಿಂದ ನನಗೆ ಬರುವಂಥ ಆದಾಯ ಏನು, ಇದ್ರ ಬಗ್ಗೆಯೂ ನಾವು ಗಮನ ಹರಿಸಬೇಕು. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ, ಕಾಸ್ಟ್ ಬೆನಿಫಿಟ್ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀವಿ. ಜೊತೆಗೆ ಈ ಹೂಡಿಕೆ ನನ್ನ ರಿಸ್ಕ್ಗೆ ಸೂಕ್ತ ಆಗುತ್ತಾ ನೋಡಬೇಕಾಗುತ್ತೆ. ನೀವು ಯಾವುದೇ ಮಧ್ಯವರ್ತಿ ಏಜೆಂಟ್ಸ್ ಮುಖಾಂತರ ವ್ಯವಹರಿಸ್ತಾ ಇದ್ದರೆ, ಆ ಏಜೆಂಟ್ ಗೌರ್ಮೆಂಟಿಂದ ಸರ್ಟಿಫೈಡ್ ಆಗಿದ್ದಾರಾ ಅಥವಾ ರಿಜಿಸ್ಟ್ರೇಷನ್ ಆಗಿದೆಯಾ, ಆ ವ್ಯಕ್ತಿಗೆ ಆ ಸ್ಕಿಲ್ ಸೆಟ್ ಇದೆಯಾ, ಇದೆಲ್ಲ ನೀವು ನೋಡಬೇಕಾಗತ್ತೆ. ಈ ಜೊತೆಗೆ ನೋಡಿ, ನಿಮಗೆ ಯಾವುದಾದ್ರೂ ನಾನಾ ಥರದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದೆಯಲ್ಲ, ಅದನ್ನು ತಿಳ್ಕೊಂಡು ನಿಮಗೆ ಯಾವುದು ಸೂಕ್ತ ಅದನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಕೊನೆಯ ಹಂತದಲ್ಲಿ ಒಂದು ವೇಳೆ ನನ್ನ ಹೂಡಿಕೆ ರಾಂಗ್ ಆದರೆ ಅಥವಾ ಅದರಿಂದ ನನಗೇನಾದರೂ ನಷ್ಟ ಆದರೆ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಅಂತ ತೀರ್ಮಾನ ಆದಮೇಲೆ ಅಷ್ಟೇ ಕೊನೆಯ ಹಂತದಲ್ಲಿ ನೀವು ಹೂಡಿಕೆ ಮಾಡಬೇಕು. ಹಾಗಿದ್ದರೆ ನಮಗೆ ಹೂಡಿಕೆ ಮಾಡೋದಕ್ಕೆ ಏನೆಲ್ಲ ಆಪ್ಷನ್ಸ್ಗಳಿದೆ? ಮೊದಲನೇದು, ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಫಿಸಿಕಲ್ ಅಸೆಟ್ಸ್ ಚಿನ್ನ, ಬೆಳ್ಳಿ, ರಿಯಲ್ ಎಸ್ಟೇಟ್ ಇವು. ಫೈನಾನ್ಷಿಯಲ್ ಅಸೆಟ್ಸ್ ಅಂದರೆ ಬ್ಯಾಂಕ್ FDs, ಮ್ಯೂಚುವಲ್ ಫಂಡ್, equity shares, ಇನ್ಶೂರೆನ್ಸ್,
ಪ್ರಾವಿಡೆಂಟ್ ಫಂಡ್, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ಸ್ ಈ ಥರ. ಸೊ ಇದರಲ್ಲಿ ನಾವು ಈ ಥರ ಹೂಡಿಕೆಗಳನ್ನ ನಾವು 2 ವರ್ಗಗಳಾಗಿ ವಿಂಗಡಿಸ್ಬೋದು. ಮೊದಲನೇದು ಶಾರ್ಟ್ ಟರ್ಮ್, ಎರಡನೇದು ಲಾಂಗ್ ಟರ್ಮ್ ಅಂತ. ಸ್ನೇಹಿತರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದ್ರ 2 ಅರ್ಥನ ನಾವು ಇನ್ಕಮ್ ಟ್ಯಾಕ್ಸ್ ಬ್ಯಾಕ್ಗ್ರೌಂಡಿಂದ ಯೋಚನೆ ಮಾಡೋಣ. ಯಾವುದೇ ಒಂದು ಹೂಡಿಕೆ 1 ದಿನದಿಂದ 3 ವರ್ಷದ ತನಕ ಅದನ್ನು ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡುತ್ತೆ. ಕೆಲವು ಇನ್ವೆಸ್ಟ್ಮೆಂಟ್ಸ್ಗಳಾದ ಶೇರ್ಸ್ನ ಒಂದು ದಿನದಿಂದ 1 ವರ್ಷದೊಳಗೆ ಅದನ್ನು ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಆಗುತ್ತೆ. ಮತ್ತು ಲಾಂಗ್ ಟರ್ಮ್ನ 3 ವರ್ಷದ ನಂತರ ಇನ್ವೆಸ್ಟ್ಮೆಂಟ್ಗಳನ್ನು ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಯಾವುದು ಬರುತ್ತೆ? ಒಂದು ಬ್ಯಾಂಕ್ FD ಇರ್ಬೋದು, ಅಥವಾ ಕೆಲವು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ಅಂದರೆ 1 ದಿನದಿಂದ ಹಿಡಿದು ನೀವು 1 ವರ್ಷದ ತನಕ ಹೂಡಿಕೆ ಮಾಡ್ಬೋದು. ಇದೆಲ್ಲ ನಿಮಗೆ ಶಾರ್ಟ್ ಟರ್ಮ್ ಹೂಡಿಕೆ ಬರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಯಾವ್ದು ಬರುತ್ತೆ? ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಪ್ರಾವಿಡೆಂಟ್ ಫಂಡ್. ಸೊ ಲಾಂಗ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಕಾರ್ಪೊರೇಟ್ ಡೆಪಾಸಿಟ್ಸ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಲ್ಲಿ ಬರುತ್ತೆ ಸ್ನೇಹಿತರೆ. ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಮತ್ತು ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸ್, ಇದಕ್ಕೆ ಸಂಬಂಧಪಟ್ಟ ವಿಡಿಯೋನ ಸಪ್ರೇಟಾಗಿ ನಾವು ಮಾಡ್ತೀವಿ. ಅದನ್ನು ನೀವು ನೋಡಿ ಸ್ನೇಹಿತರೆ. ಮುಂದಿನ ಟಾಪಿಕ್ ಟೈಮ್ ವ್ಯಾಲ್ಯೂ ಆಫ್ ಮನಿ, ಅದ್ರ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.